ಹಾಯ್ ಎಲ್ರಿಗೂ ನಮಸ್ಕಾರ. ಹೋಟೆಲ್ ಸ್ಟೈಲ್ನ ಇಡ್ಲಿ ಜೊತೆ ಸಾಂಬಾರು ಕೊಡ್ತಾರೆ ನೋಡಿ, ಆ ರೆಸಿಪಿನ ನಾವು ಇವತ್ತು ಮನೇಲಿ ಮಾಡೋದು ಹೇಗೆ ಅಂತ ನೋಡೋಣ. ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಇದನ್ನು ನೀವು ಮನೇಲೇ ಟ್ರೈ ಮಾಡಿದ್ರೆ ಹೋಟೆಲ್ಗೆ ಹೋಗೋದೇ ಬೇಡ. ಸೊ ರೆಸಿಪಿ ಸ್ಟಾರ್ಟ್ ಮಾಡೋಣವಾ? ಫಸ್ಟು ಒಂದು ಕುಕ್ಕರಿಗೆ 1 ಕಪ್ ಆಗೋಷ್ಟು ಸಾರಿನ ಬೇಳೆ ಹಾಕ್ಕೊತಾ ಇದ್ದೀನಿ, ಅಂದರೆ ತೊಗರಿಬೇಳೆ. 1/4 ಕಪ್ ಆಗೋಷ್ಟು ಹೆಸ್ರು ಬೇಳೆನ ಹಾಕಿ ನೀಟಾಗಿ ವಾಶ್ ಮಾಡ್ಕೊಬೇಕು. 1-2 ಟೈಮ್ಸ್ ನೀಟಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಬೇಕು, ಅಂದರೆ ಬೇಳೆ ಫುಲ್ ಕಂಪ್ಲೀಟ್ಲಿ ಮುಳುಗಬೇಕು, ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ, 1 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಬೇಕು. ಆಯಿಲ್ ಹಾಕೋದೇನಕ್ಕೆ ಅಂತಂದರೆ ಬೇಳೆ ನೀಟಾಗಿ ಕುಕ್ ಆಗುತ್ತೆ, ಸಾಫ್ಟ್ ಆಗುತ್ತೆ ಅಂತ. ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಒಂದು 3-4 ವಿಷಿಲ್ ಹಾಕ್ಕೊಬೇಕು. ನೆಕ್ಸ್ಟು ಒಂದು ಫ್ರೈ ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು 5-6 ಎಸ್ಲು ಬೆಳ್ಳುಳ್ಳಿ, ಇಲ್ಲಿ ನಾನು ಕಲರಿಗೋಸ್ಕರ ಒಂದು 6 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ನೀಟಾಗಿ ಫ್ರೈ ಆದಮೇಲೆ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ, 1/2 ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆ, ಇಷ್ಟನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಲೋ ಫ್ಲೇಮಲ್ಲೇ ಇದನ್ನು ನೀಟಾಗಿ ಫ್ರೈ ಮಾಡಬೇಕು. ಮೆಂತ್ಯ ಜಾಸ್ತಿ ಹಾಕಬಾರ್ದು, ಕಸರೆ ಬಂದ್ಬಿಡುತ್ತೆ, ಅಂದರೆ ಕಹಿ ಬಂದ್ಬಿಡುತ್ತೆ. ಸ್ವಲ್ಪ 1/4 ಟೇಬಲ್ ಸ್ಪೂನ್, ಒಂದು 10 ಕಾಳು ಹಾಕಿದ್ರೆ ಸಾಕಾಗುತ್ತೆ. ಈರುಳ್ಳಿ ಫುಲ್ ಕಲರ್ ಚೇಂಜ್ ಆದ ತಕ್ಷಣ ಫ್ಲೇಮ್ ಆಫ್ ಮಾಡಿ ತಣ್ಣಗಾಗೋಕ್ಕೆ ಬಿಡೋಣ. ಅದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ. ನಾವು ಫ್ರೈ ಮಾಡಿಟ್ಟಿರೋಂಥ ಈರುಳ್ಳಿ ಎಲ್ಲ ತಣ್ಣಗಾದ್ಮೇಲೆ ಸೇರಿಸ್ಬೇಕು, ಬಿಸಿ ಬಿಸಿ ಸೇರಿಸ್ಬಾರ್ದು. ನೆಕ್ಸ್ಟು ನಾನು ಇದಕ್ಕೆ ಒಣ ಕೊಬ್ಬರಿನ ಯೂಸ್ ಮಾಡ್ತಾಯಿದ್ದೀನಿ. ಒಣ ಕೊಬ್ಬರಿ ಹಾಕ್ಕೊಂಡು ಮಾಡಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಒಣ ಕೊಬ್ಬರಿ, 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ, 1.5 ಟೇಬಲ್ ಸ್ಪೂನ್ ಆಗೋಷ್ಟು ಮನೇಲೇ ಮಾಡಿರೋ ಸಾಂಬಾರು ಪುಡಿನ ಯೂಸ್ ಮಾಡ್ತಾಯಿದ್ದೀನಿ. ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೆ, ಅದನ್ನು ಸೇರಿಸ್ತಾ ಇದ್ದೀನಿ ನೀರು ಸಮೇತ. ಇದನ್ನು ನೀರು ಹಾಕಿ ಫೈನ್ ಪೇಸ್ಟಾಗಿ ಮಾಡಿಟ್ಕೊಬೇಕು. ನೆಕ್ಸ್ಟು ನಾವು ಬೇಳೆ ಎಲ್ಲ ನೀಟಾಗಿ ಪ್ರೆಷರ್ ಹೋದ್ಮೇಲೆ ಕುಕ್ಕರ್ ಓಪನ್ ಮಾಡಬೇಕು. ಅದಾದಮೇಲೆ ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ. ನಾವಿಲ್ಲಿ ಕೈಯಲ್ಲಿ ಮಿಕ್ಸ್ ಮಾಡಿದ್ರೇ ಸ್ಮ್ಯಾಶ್ ಆಗಬೇಕು, ಅಂದರೆ ಸೌಟಲ್ಲಿ ಮಿಕ್ಸ್ ಮಾಡಿದ ತಕ್ಷಣ ಸ್ಮ್ಯಾಶ್ ಆಗಬೇಕು, ಅಷ್ಟು ಸಾಫ್ಟಾಗೆ ಬೆಂದಿರಬೇಕು. ನೆಕ್ಸ್ಟು ಒಂದು ಕಡಾಯಿಗೆ ಒಂದು 4-5 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, ಒಂದು 1/2 ಟೇಬಲ್ ಸ್ಪೂನ್ ಸಾಸಿವೆ ಹಾಕಿ, ಸಾಸಿವೆ ಚಿಟಪಟ ಅಂದಮೇಲೆ ಕರಿಬೇವಿನ ಸೊಪ್ಪು, ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ನೆಕ್ಸ್ಟು 2 ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕಿ ಫ್ರೈ ಮಾಡಬೇಕು. ಈರುಳ್ಳಿ ಕಲರ್ ಫುಲ್ ಚೇಂಜ್ ಆಗಬೇಕು, ಅಲ್ಲಿಗಂಟ ಫ್ರೈ ಮಾಡಬೇಕು. ಈರುಳ್ಳಿ ಫ್ರೈ ಆದಮೇಲೆ ನಾನಿಲ್ಲಿ 2 ಮೀಡಿಯಮ್ ಸೈಜ್ ಟೊಮೆಟೊನ ಸೇರಿಸ್ತಾ ಇದ್ದೀನಿ. ಟೊಮೆಟೊ ಕಂಪ್ಲೀಟ್ಲಿ ಸಾಫ್ಟ್ ಆಗಬೇಕು, ಅಲ್ಲಿಗಂಟ ನೀಟಾಗಿ ಫ್ರೈ ಮಾಡಬೇಕು. ನಾನಿಲ್ಲಿ ಸಾಫ್ಟ್ ಆಗೋಕ್ಕೆ 1 ನಿಮಿಷ ಪ್ಲೇಟ್ನ ಮುಚ್ಚಿ ಇಡ್ತಾಯಿದ್ದೀನಿ. ಸೊ ಟೊಮೆಟೊ ಬೇಗ ಸಾಫ್ಟ್ ಆಗಲಿ ಅಂತ. ನೋಡಿ ಟೊಮೆಟೊ ನೀಟಾಗಿ ಸಾಫ್ಟ್ ಆದಮೇಲೆ ನಾವು ಏನು ಮಸಾಲೆ ರುಬ್ಬಿರ್ತೀವೋ ಆ ಮಸಾಲೆನ ಇದಕ್ಕೆ ಆ್ಯಡ್ ಮಾಡಬೇಕು. ಕಲರ್ ನೋಡ್ತಾ ಇದ್ದೀರಾ ಎಷ್ಟು ಕೆಂಪುಗಿದೆ ಅಂತ. ಹೋಟೆಲಲ್ಲೂ ಸೇಮ್ ಕಲರ್ ಇರುತ್ತಲ್ಲ, ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಒಂದು 5 ನಿಮಿಷನ ಕುದಿಸ್ಬೇಕು. ಇಂಥ ಕುದಿಯೋ ಹಂತದಲ್ಲಿ ನಾವು ಬೇಯಿಸಿಟ್ಟಿರೋ ಬೇಳೆನ ಹಾಕ್ತಾಯಿದ್ದೀನಿ. ಬೇಳೆ ಸಿಕ್ಕರೆ ಚೆನ್ನಾಗಿರಲ್ಲ, ಈ ಥರ ಸಾಫ್ಟಾಗಿ ಬೆಂದಿದ್ರೆ ಮಾತ್ರ ನಿಮ್ಗೆ ಹೋಟೆಲ್ ಸ್ಟೈಲ್ನ ಸಾಂಬಾರು ರೆಡಿ ಆಗೋದು. ನಿಮಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೀರು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಯೋಕ್ಕೆ ಬಿಡಬೇಕು. ಮಿಡಲಲ್ಲಿ ಮಧ್ಯ ಒಂದ್ಸಲ ಈ ಥರ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಈ ಥರ ಕುದಿಯೋ ಟೈಮಲ್ಲಿ ಒಂದು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಹೋಟೆಲ್ ಸ್ಟೈಲ್, ಕಂಪ್ಲೀಟ್ಲಿ ಹೋಟೆಲ್ ಸ್ಟೈಲ್ ಬೇಕು ಅಂದರೆ ನೀವು ಬೆಲ್ಲನ ಆ್ಯಡ್ ಮಾಡಲೇಬೇಕು. ಬಿಕಾಸ್ ಹೋಟೆಲಲ್ಲಿ ಸಾಂಬಾರು ಸ್ವಲ್ಪ ಸ್ವೀಟ್ ಆಗಿರುತ್ತಲ್ವ, ಹಾಗಾಗಿ ಈ ಥರ ಬೆಲ್ಲನ ಆ್ಯಡ್ ಮಾಡಿ ಕುದಿಯೋ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಫೈನಲಿ ಹೋಟೆಲ್ ಸ್ಟೈಲ್ನ ಸಾಂಬಾರು ರೆಡಿ ಆಗುತ್ತೆ. ಟ್ರಸ್ಟ್ ಮೀ, ಇಟ್ ಈಸ್ ಅಮೇಝಿಂಗ್. ಒಂದ್ಸಲಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡಿ. ಇದೇ ಥರ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿಗಾಗಿ ರಿಷು ಕುಕಿಂಗ್ ಚಾನಲ್ನ ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.